ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಕತಾರ್ ಮೇಲೆ ಇಸ್ರೇಲ್ ಮಾಡಿರೋ ದಾಳಿ ಜಾಗತಿಕ ಮಟ್ಟದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದ್ದು, ಈಗ ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಕೂಡ ಇದನ್ನ ಖಂಡಿಸಿದೆ. ಸಹೋದರ ರಾಷ್ಟ್ರ ಕತಾರ್ ಸಾರ್ವಭೌಮತ್ವವನ್ನು ಉಲ್ಲಂಘನೆ ಮಾಡಿದ್ದನ್ನ ಭಾರತ ಖಂಡಿಸುತ್ತೆ ಅಂತ ಖುದ್ದು PM ನರೇಂದ್ರ ಮೋದಿ ಈ ಶಬ್ದಗಳನ್ನು ಬಳಸಿ ಹೇಳಿಕೆ ಕೊಟ್ಟಿದ್ದಾರೆ. ಕತಾರ್ನ ಎಮಿರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇವ್ರ ಜೊತೆಗೆ ಮೋದಿ ಕಾಲ್ನಲ್ಲಿ ಮಾತನಾಡಿದ್ರು, ಫೋನ್ ಕಾಲ್ನಲ್ಲಿ. ಇದಾದ ನಂತರ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಮ್ಮ ಸಹೋದರ ರಾಷ್ಟ್ರ ಕತಾರ್ನ ಸಾರ್ವಭೌಮತ್ವ ಉಲ್ಲಂಘನೆ ಮಾಡಿರೋದನ್ನ ನಾವು ಖಂಡಿಸ್ತೇವೆ. ಉದ್ವಿಗ್ನತೆ ಕಮ್ಮಿ ಮಾಡಿಕೊಂಡು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋಕೆ ಭಾರತ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮೋದಿ ಇಸ್ರೇಲ್ ಅನ್ನ ಕೂಡ ಬಿಟ್ಕೊಟ್ಟಿಲ್ಲ, ಅಥವಾ ಕತಾರ್ಗೂ ಮೆಲ್ಲಗೆ ಲೈಟ್ ಚುಚ್ಚಿದ್ದಾರೆ ಬ್ರದರ್ ಅಂತ ಹೇಳ್ತಾ. ಭಾರತ ಮಿಡಲ್ ಈಸ್ಟ್ ಶಾಂತಿ ಮತ್ತು ಸ್ಥಿರತೆಗೆ ಸಪೋರ್ಟ್ ಮಾಡುತ್ತೆ, ಹಾಗೆ ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ಧವೂ ದೃಢವಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಬ್ಯಾಲೆನ್ಸಿಂಗ್ ಆಕ್ಟ್ ಗಮನಿಸಬೇಕಾದ ಸಂಗತಿ ಅಂದ್ರೆ ಇಸ್ರೇಲ್ ಇಲ್ಲಿ ಉಗ್ರರಿದ್ದಾರೆ ಅಂತ ಹೇಳಿನೇ ದಾಳಿ ಮಾಡಿತ್ತು. ಹಾಗೆ ಮೋದಿ ಅವರು ಕೂಡ ಸಾಕಷ್ಟು ಸಲ ಹಮಸ್ ಅನ್ನ ಉಗ್ರ ಸಂಘಟನೆ ಅಂತ ಗುರುತಿಸಿ ಕರೆದಿದ್ದಾರೆ. ಸೊ ನಮಗೆ ಕತಾರ್ ಸ್ನೇಹವೂ ಬೇಕು, ಹಾಗೆ ಇಸ್ರೇಲ್ನ ಉಗ್ರ ವಿರೋಧಿ ಕಾರ್ಯಾಚರಣೆಗೂ ಕೂಡ ನಾವು ತೀರಾ ನಾವು ಅದರ ವಿರುದ್ಧ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಭಾರತದ ಪ್ರಧಾನಿ ಮಾತನಾಡಿದ್ದಾರೆ. ಕತಾರ್ ಬಿಡಲ್ಲ, ಇಸ್ರೇಲ್ನೂ ಬಿಟ್ಕೊಡಲ್ಲ ಅನ್ನೋ ತರ. ಅದು ಅನಿವಾರ್ಯ ಕೂಡ ಹೌದು ಭಾರತಕ್ಕೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕತಾರ್ಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕತಾರ್ನಲ್ಲಿರೋ ಹಮಸ್ಗಳ ಟಾಪ್ ಲೀಡರ್ಗಳನ್ನ ಹೊರಹಾಕಿ, ಇಲ್ಲ ಅಂದ್ರೆ ಅವರಿಗೆ ಶಿಕ್ಷೆ ಕೊಡಿ. ಇವೆರಡೂ ನೀವು ಮಾಡಿಲ್ಲ ಅಂದ್ರೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ನಾವು ಯಾವಾಗ ಬೇಕಾದ್ರೂ ಮತ್ತೆ ಕತಾರ್ ಒಳಗೆ ನುಗ್ಗಬಹುದು ಅನ್ನೋ ವಾರ್ನಿಂಗ್ ಕೊಡ್ತಾ, ನೀವು ಈ ಕೂಡಲೇ ಆಕ್ಷನ್ ತಗೊಂಡ್ರೆ ಒಳ್ಳೇದು ಅನ್ನೋ ಬೆದರಿಕೆ ಒಡ್ಡಿದ್ದಾರೆ. ಏನೋ ಇಸ್ರೇಲ್ ದಾಳಿಗೆ ಮಿತ್ರರು ಶತ್ರುಗಳು ಎಲ್ಲರೂ ಆಕ್ಷೇಪ ವ್ಯಕ್ತಪಡಿಸ್ತಿದ್ರಲ್ಲ, ಅದಕ್ಕೂ ಇಸ್ರೇಲ್ ಪ್ರಧಾನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 11ರ ದಾಳಿ ನಂತರ ಅಮೆರಿಕ ಏನ್ ಮಾಡ್ತು? ಹೇಯ ಕೃತ್ಯ ಮಾಡಿದ್ದ ಉಗ್ರರನ್ನ ಎಲ್ಲಿ ಅಡಗಿ ಕೂತಿದ್ರು ಹುಡುಕಿ ಬೇಟೆಯಾಡ್ತೀವಿ ಅಂತ ಪ್ರತಿಜ್ಞೆ ಮಾಡ್ತು. ಅಫ್ಘಾನಿಸ್ತಾನಕ್ಕೂ ನುಗ್ಗುತ್ತೆ, ಪಾಕಿಸ್ತಾನಕ್ಕೂ ನುಗ್ಗಿದ್ರು. ಜೊತೆಗೆ ದಾಳಿಯಾದ 2 ವಾರಗಳ ನಂತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಅದರಲ್ಲಿ ಜಗತ್ತಿನ ಯಾವುದೇ ಸರ್ಕಾರ ಉಗ್ರರಿಗೆ ಆಶ್ರಯ ಕೊಡಬಾರದು, ಸಪೋರ್ಟ್ ಮಾಡಬಾರದು ಅಂತ ಹೇಳಿದ್ರು. ಸೊ ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪು ನಮ್ದು. ಅದೆಂಗಾಗತ್ತೆ? ಇಸ್ರೇಲ್ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದೆ ಅಷ್ಟೇ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ನೆತನ್ಯಾಹು ಹೇಳಿದ್ದಾರೆ. ವಿಚಿತ್ರ ಅಂದ್ರೆ, ಅವತ್ತು ಅಮೆರಿಕ ಹಾಗೆ ಮಾಡಿದಾಗ ಯಾವೆಲ್ಲ ರಾಷ್ಟ್ರಗಳು ಚಪ್ಪಾಳೆ ತಟ್ಟಿ ಚೇರ್ ಲೀಡರ್ಸ್ ಆಗಿದ್ರು, ಅದೇ ದೇಶಗಳಿಗೆ ಇಸ್ರೇಲ್ ಅನ್ನ ಟೀಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಏನೋ ಕಡೆ ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಕೂಡ ಇದೇ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಶತ್ರು ಎಲ್ಲೇ ಕೂತಿರ್ಲಿ, ಡೌಟೇ ಬೇಡ, ನಾವು ಅವರ ವಿರುದ್ಧ ಕ್ರಮ ತಗೊಳ್ತೀವಿ. ಯಹೂದಿಗಳ ಪ್ರಾಣವನ್ನ, ಇಸ್ರೇಲಿಗರ ಪ್ರಾಣವನ್ನ ನಾವು ರಕ್ಷಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಕತಾರ್ PM ಇಸ್ರೇಲ್ ಪ್ರಧಾನಿ ನೆತನ್ಯಾಹು ವಿರುದ್ಧ ಕಿಡಿಕಾರಿದ್ದಾರೆ. ನೆತನ್ಯಾಹುರನ್ನ ಈ ದಾಳಿಯ ಹೊಣೆಗಾರರನ್ನಾಗಿ ಮಾಡಬೇಕು, ಅವರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಇಸ್ರೇಲ್ ಗಾಜಾ ಕದನ ವಿರಾಮ ಮತ್ತು ಇಸ್ರೇಲಿ ಒತ್ತೆಯಾಳುಗಳನ್ನ ಬಿಡಿಸ್ಕೊಂಡು ಬರೋ ಪ್ರಯತ್ನವನ್ನ ನೆತನ್ಯಾಹು ಹಾಳು ಮಾಡಿಬಿಟ್ರು ಅಂತ ಕಿಡಿಕಾರಿದ್ದಾರೆ. ಏನೋ ಇಡೀ ವಿಶ್ವ ಈಗ ಕತಾರ್ ಏನ್ ಮಾಡುತ್ತೆ ಅನ್ನೋ ಕುತೂಹಲ ಮತ್ತು ಆತಂಕದಿಂದ ಕಾಯ್ತಾ ಇದೆ. ಇದಕ್ಕೂ ಕತಾರ್ ಪ್ರತಿಕ್ರಿಯೆ ಕೊಟ್ಟಿದೆ. ಈಗ ಗಲ್ಫ್ ಭಾಗ ರಿಸ್ಕ್ ಅಲ್ಲಿದೆ. ಇಸ್ರೇಲ್ ವಿರುದ್ಧ ಸಾಮೂಹಿಕ ಪ್ರತಿಕ್ರಿಯೆ, ಕಲೆಕ್ಟಿವ್ ರೆಸ್ಪಾನ್ಸ್ ಆಗಬೇಕು. ನಮ್ಮ ಮಿತ್ರರೊಂದಿಗೆ ಈಗ ಆಲ್ರೆಡಿ ಮಾತುಕತೆ ಗಂಭೀರವಾಗಿ ನಡೀತಾ ಇದೆ. ಇಸ್ರೇಲ್ನ ಇಂಥ ಬೆದರಿಸೋ ಆಟಕ್ಕೆ ಉತ್ತರ ಕೊಡಬೇಕಾಗಿದೆ ಅಂತ ಹೇಳಿದೆ. ಈ ಮೂಲಕ ಗಲ್ಫ್ನಲ್ಲಿ ಮತ್ತೊಂದು ಹೊಡೆದಾಟ ಆಗೋ ಮೋಡ ಆವರಿಸಿಕೊಳ್ತಾ ಇದೆ. ಇತ್ತ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲಿ ವಿಮಾನಗಳ ಆರ್ಭಟ ಮುಂದುವರೆದಿದೆ. ಈಗ ಹೂತಿಗಳನ್ನ ಗುರಿಯಾಗಿಸಿ ಇಸ್ರೇಲ್ ಯಮನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಪರಿಣಾಮ ಕನಿಷ್ಠ 35 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, 130ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವಶೇಷಗಳ ಅಡಿ ಸಿಕ್ಕಾಕೊಂಡವರನ್ನ ಕೂಡ ಹುಡುಕಲಾಗ್ತಾ ಇದೆ. ಯಮನ್ ರಾಜಧಾನಿ ಸನಾ ಮತ್ತು ಅಲ್ ಜಾಫ್ ಅನ್ನೋ ಕಡೆ ಇಸ್ರೇಲ್ ಈ ದಾಳಿ ಮಾಡಿದೆ. ಸನಾದಲ್ಲಿರೋ ಮಿಲಿಟರಿ ಹೆಡ್ ಕ್ವಾರ್ಟರ್, ಫ್ಯೂಲ್ ಸ್ಟೇಷನ್ ದಾಳಿಗೊಳಗಾಗಿವೆ. ರೆಸಿಡೆನ್ಷಿಯಲ್ ಏರಿಯಾಗಳ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇನ್ನು ಈ ದಾಳಿ ಬಗ್ಗೆ ಹುತಿಗಳ ವಕ್ತಾರ ಯಾಹ್ಯಾ ಸಾರಿ ರಿಯಾಕ್ಟ್ ಮಾಡಿದ್ದಾರೆ.
ಇಸ್ರೇಲ್ ವಿಮಾನಗಳ ವಿರುದ್ಧ ನಾವು ಸರ್ಫೇಸ್ ಟು ಏರ್ ಮಿಸೈಲ್ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಮಿಸೈಲ್ ನೋಡಿ ಇಸ್ರೇಲ್ನ ಕೆಲ ಫೈಟರ್ ಜೆಟ್ಗಳು ದಾಳಿ ಮಾಡಿವೆ, ಹಾಗೆ ವಾಪಸ್ ಓಡ್ ಹೋಗಿವೆ ಅಂತ ಹೇಳಿದ್ದಾರೆ. ಇತ್ತ ಈ ದಾಳಿ ಕುರಿತು ಇಸ್ರೇಲ್ ವಾಯುಪಡೆ ಮಾಹಿತಿಯನ್ನು ಕೊಟ್ಟಿದ್ದು, ಹುತಿಗಳು ಬಳಸ್ತಾ ಇದ್ದ ಮಿಲಿಟರಿ ಕ್ಯಾಂಪ್, ಹುತಿಗಳ ಹೆಡ್ ಕ್ವಾರ್ಟರ್ಸ್, ಫ್ಯೂಯಲ್ ಸ್ಟೋರೇಜ್ ಫೆಸಿಲಿಟಿ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ. ಈ ದಾಳಿಗೆ ಇಸ್ರೇಲ್ ಪಿಎಂ ಬೆಂಜಮಿನ್ ನೆತನ್ಯಾಹು ರಿಯಾಕ್ಟ್ ಮಾಡಿದ್ದು, ಹುತಿಗಳು ಇತ್ತೀಚೆಗೆ ಮಾಡಿದ್ದ ಡ್ರೋನ್ ದಾಳಿಗೆ ನಮ್ಮ ಪ್ರತೀಕಾರ ಅಂತ ಹೇಳಿದ್ದಾರೆ. ಅಲ್ಲದೆ ಹುತಿಗಳ ದಾಳಿಯಿಂದ ನಾವೇನು ಕುಗ್ಗಲ್ಲ, ಮತ್ತೇನಾದ್ರೂ ದಾಳಿ ಮಾಡಿದ್ರೆ ವಿಮಾನಗಳು ರೆಡಿ ಇಟ್ಟಿದ್ದೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಜೆನ್ಜಿಗಳ ದಂಗೆ ನೋಡ್ತಾ ಇರೋ ನೇಪಾಳದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸೋ ದೃಶ್ಯ ಬರ್ತಾ ಇದೆ, ಒಂದೊಂದಾಗಿ ಬರ್ತಾ ಇದ್ದಾವೆ. ಈ ಬಾರಿ ಕೂಡ ರಾಜಕಾರಣಿಗಳ ದುರವಸ್ಥೆ ಜಗಜ್ಜಾಹೀರಾಗಿದೆ. ಈ ಯುವಕರ ಹೋರಾಟದಲ್ಲಿ ಉಳಿತುವೋ ಇಲ್ವೋ ಅಂತ ಹೇಳಿ ನೇಪಾಳದ ಟಾಪ್ ಮಿನಿಸ್ಟರ್ಗಳು ಹೆಲಿಕಾಪ್ಟರ್ ಮೂಲಕ ಪರಾರಿ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜಾಗ ಸಿಗದೆ ಇರೋ ಕೆಲವರು ಹೆಲಿಕಾಪ್ಟರ್ನಿಂದ ಬಿಟ್ಟ ಹಗ್ಗವನ್ನು ಹಿಡಿದು ನೇತಾಡ್ಕೊಂಡು ಹೋಗ್ತಿರೋದು ಕೂಡ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಹೆದರ್ಕೊಂಡ್ಬಿಟ್ಟಿದ್ದಾರೆ. ಸೇಡ್ ಯಾವುದೋ ಆಕ್ಷನ್ ಮೂವಿ ರೀತಿ ಯುವಕರ ಕೈಯಿಂದ ಪೆಟ್ಟು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ವೃದ್ಧ ಓಲ್ಡ್ ಸ್ಕೂಲ್ ರಾಜಕಾರಣಿಗಳು ಓಡ್ ಹೋಗ್ತಾ ಇದ್ದಾರೆ. ಇತ್ತ ನೇಪಾಳದಲ್ಲಿ ಹೊಸ ಸರ್ಕಾರ ರಚನೆ ಮಾಡೋ ತಯಾರಿ ಕೂಡ ನಡೀತಾ ಇದೆ. ಮುಂದಿನ ಮಧ್ಯಂತರ ಸರ್ಕಾರಕ್ಕೆ ನೇಪಾಳದ ಮಾಜಿ ಚೀಫ್ ಜಸ್ಟಿಸ್ ಸುಶೀಲ್ ಕಾರ್ಖಿ ಅವರೇ ಮುಖ್ಯಸ್ಥೆ ಆಗಲಿ ಅಂತ ಜೆನ್ಜಿಗಳು ಹೇಳಿದ್ದಾರೆ. 5,000ಕ್ಕೂ ಅಧಿಕ ಯುವಜನರು ವರ್ಚುವಲ್ ಆಗಿ ಈ ಆಯ್ಕೆಯ ಪ್ರಕ್ರಿಯೆ ನಡೆಸಿದ್ದೀವಿ ಅಂತ ಹೇಳಿದ್ದಾರೆ. ಅತ್ತ ಸೇನಾಧಿಕಾರಿಗಳನ್ನು ಕೂಡ ಈ ಪ್ರತಿಭಟನಾಕಾರರ ಒಂದಷ್ಟು ಪ್ರತಿನಿಧಿಗಳು ಮೀಟ್ ಮಾಡಿದ್ದಾರೆ. ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನು ನೇಮಿಸೋಕೆ ಡಿಸ್ಕಷನ್ ನಡೆದಿದೆ. ಇದಾದ ಬೆನ್ನಲ್ಲೇ ಚೀಫ್ ಜಸ್ಟಿಸ್ ಸುಶೀಲ್ ಅವರು ಕೂಡ ನೇಪಾಳ ಸೇನಾ ಮುಖ್ಯಸ್ಥರೊಂದಿಗೆ ಬೆಳಗ್ಗಿನಿಂದ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ನಡುವೆ ರಾಷ್ಟ್ರೀಯ ಭದ್ರತೆಯನ್ನ ತಮ್ಮ ನಿಯಂತ್ರಣಕ್ಕೆ ತಗೊಂಡಿರೋ ನೇಪಾಳ ಸೇನೆ ಜೈಲು ಬ್ರೇಕ್ ಮಾಡಿ ಸ್ವತಂತ್ರರಾಗಿರೋ ಕೈದಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಅವ್ರನ್ನ ತಡೆಯೋಕೆ ಗುಂಡು ಹಾರಿಸಿದ್ದಾರೆ. ಪರಿಣಾಮ ಕನಿಷ್ಠ 12 ಕೈದಿಗಳು ಗಾಯಗೊಂಡಿದ್ದಾರೆ. ಏನೊಂದು ಕಡೆ ನೇಪಾಳದಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋ ಹೊತ್ತಲ್ಲಿ ಮಾಜಿ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಘಟನೆಯಿಂದ ದೇಶ ಪ್ರಗತಿ ಮಾರ್ಗದ ಕಡೆಗೆ ಸಾಗೋಕೆ ಬಾಗಿಲು ತೆರೆದ ಹಾಗಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಕ್ರಾಂತಿಯಾಗಿದ್ದು ಒಳ್ಳೆಯದೇ ಆಯಿತು ಅಂತ ಈ ಹಿಂದೆ ರಾಜಪ್ರಭುತ್ವ ಕಿತ್ತೊಗೆದ ಪ್ರಚಂಡ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ದಂಗೆನಲ್ಲಿ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 3 ಪೊಲೀಸ್ ಅಧಿಕಾರಿಗಳು ಸೇರಿದ್ದಾರೆ. 1000ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಏನೋ ಅಮೆರಿಕ ನೆಲದಲ್ಲಿ ಮತ್ತೊಂದು ದೊಡ್ಡ ಘಟನೆಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಆಪ್ತ 31 ವರ್ಷದ ಚಾರ್ಲಿ ಕರ್ಕ್ರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಮಾಗಾ ಗ್ರೂಪ್ನ ಬೆಂಬಲಿಗನನ್ನ. ಅಮೆರಿಕದ ಯೂಟಾ ವ್ಯಾಲಿ ಯೂನಿವರ್ಸಿಟಿಯಲ್ಲಿ ನಡೀತಾ ಇದ್ದ ರ್ಯಾಲಿಯಲ್ಲಿ ಚಾರ್ಲಿ ಭಾಷಣ ಮಾಡ್ತಾ ಇದ್ರು. ದಿ ಅಮೆರಿಕನ್ ಕಮ್ ಬ್ಯಾಕ್ ಮತ್ತು ಪ್ರೂವ್ ಮಿ ರಾಂಗ್ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಇದ್ರು. ಈ ವೇಳೆ ದುಷ್ಕರ್ಮಿಯೊಬ್ಬ ಗುಂಡು ಹಾರಿಸಿದ್ದಾನೆ. ಒಂದೇ ಗುಂಡಿಗೆ ಚಾರ್ಲಿ ಮೃತಪಟ್ಟಿದ್ದಾರೆ. ಈ ಟೈಮ್ನಲ್ಲಿ ಅಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಕಿರ್ಚಾಡಿ ಕಕ್ಕಾಬಿಕ್ಕಿಯಾಗಿ ಅಲ್ಲಿಂದ ಓಡಾಡ್ತಿರೋದು ಕೂಡ, ಪರಾರಿಯಾಗಿರೋದು ಕೂಡ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಘಟನೆಯಾದ ಸ್ವಲ್ಪ ಹೊತ್ತಲ್ಲಿ ಚಾರ್ಲಿ ಮೃತಪಟ್ಟಿದ್ದಾರೆ ಅಂತ ಟ್ರಂಪ್ ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ಚಾರ್ಲಿ ಅವರಿಗೆ ಗೌರವ ಸೂಚಕವಾಗಿ ಅಮೆರಿಕ ಧ್ವಜವನ್ನ ಅರ್ಧಕ್ಕೆ ಕೆಳಗಿಳಿಸುವಂತೆ ಅನೌನ್ಸ್ ಮಾಡಿದ್ದಾರೆ. ಸದ್ಯ ದಾಳಿಕೋರನನ್ನ ವಶಕ್ಕೆ ಪಡೆಯಲಾಗಿದೆ. ಆದರೆ ದಾಳಿಕೋರನ ಬಗ್ಗೆ ಆಗಲಿ ಈ ಘಟನೆ ಹಿಂದಿನ ಉದ್ದೇಶದ ಕುರಿತಾಗಲಿ ಅಧಿಕಾರಿಗಳು ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಏನೋ ಚಾರ್ಲಿಯ ದುರಂತ ಅಂತ್ಯಕ್ಕೆ ಟ್ರಂಪ್ ಕಂಬನಿ ಮಿಡಿದಿದ್ದಾರೆ. ಚಾರ್ಲಿ ಒಬ್ಬ ತುಂಬಾನೇ ಒಳ್ಳೆ ಫ್ರೆಂಡ್, ಅದ್ಭುತ ವ್ಯಕ್ತಿ. ಅಮೆರಿಕದ ಯುವ ಜನರ ಭಾವನೆಯನ್ನ ಚಾರ್ಲಿಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋರು ಯಾರೂ ಇರಲಿಲ್ಲ. ಎಲ್ಲರೂ ಆತನನ್ನ ಪ್ರೀತಿ ಮಾಡ್ತಾ ಇದ್ರು. ಮುಖ್ಯವಾಗಿ ನಾನು ಪ್ರೀತಿ ಮಾಡ್ತಾ ಇದ್ದೆ. ಇವತ್ತು ಅಮೆರಿಕ ಪಾಲಿಗೆ ಕೆಟ್ಟ ದಿನ, ಚಾರ್ಲಿಗೋಸ್ಕರ ಪ್ರಾರ್ಥನೆ ಮಾಡೋಣ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಕಾರಣನಾದ ಯಾರನ್ನ ಕೂಡ ಬಿಡೋ ಪ್ರಶ್ನೆನೇ ಇಲ್ಲ, ಶಿಕ್ಷೆ ಕೊಡಿಸ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಈ ಚಾರ್ಲಿ ಡೊನಾಲ್ಡ್ ಟ್ರಂಪ್ರ ಕಟ್ಟ ಬೆಂಬಲಿಗ. ರಿಪಬ್ಲಿಕನ್ ಪಾರ್ಟಿಯ ಯುವ ಬೆಂಬಲಿಗರಿಗೆ ಈತನೇ ಪ್ರತಿನಿಧಿ. ಉತ್ತಮ ವಾಕ್ಚಾತುರ್ಯ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ. ಟ್ರಂಪ್ ರೀತಿಯೇ ಸಿದ್ಧಾಂತಗಳನ್ನು ಹೊಂದಿದ್ದ ವ್ಯಕ್ತಿ. ವಲಸಿಗರು, ಟ್ರಾನ್ಸ್ಜೆಂಡರ್ಸ್ ಅವ್ರನ್ನೆಲ್ಲ ಬೈತಾ ಇದ್ದ ಮನುಷ್ಯ. ಅಮೆರಿಕದಲ್ಲಿ ಭವಿಷ್ಯದಲ್ಲಿ ದೊಡ್ಡ ಲೀಡರ್ ಆಗೋ ಲಕ್ಷಣ ಇದೆ ಅನ್ನೋ ಲೆಕ್ಕಾಚಾರ ಇತ್ತು. ಈಗ ಇವರನ್ನ ಫಿನಿಶ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಹಲವಾರು ಭಾರತೀಯ ಪ್ರಜೆಗಳನ್ನ ರಷ್ಯಾ ಸೇನೆಯಲ್ಲಿ ನಿಯೋಜನೆ ಮಾಡಲಾಗಿದೆ ಅನ್ನೋ ವರದಿ ಇತ್ತಲ್ಲ, ಇದಕ್ಕೀಗ ಭಾರತೀಯ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿದೆ. ಈ ಕುರಿತಾದ ವರದಿಗಳನ್ನ ನೋಡಿದ್ದೀವಿ. ಕಳೆದ 1 ವರ್ಷದಲ್ಲಿ ಇಂಥ ಅಪಾಯಗಳ ಕುರಿತು ಹಲವಾರು ಬಾರಿ ನಾವು ಹೇಳಿದ್ದೀವಿ. ರಷ್ಯಾ ಸೇನೆಗೆ ಭಾರತೀಯರು ಸೇರ್ಬೇಡಿ, ಇಂಥ ಅಪಾಯಕಾರಿ ಕೆಲಸಗಳಿಂದ ದೂರ ಇರಿ ಅಂತ ನಾವು ಹೇಳಿದೀವಿ, ಮತ್ತೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಈ ವಿಚಾರದ ಬಗ್ಗೆ ನಾವು ಮಾಸ್ಕೋ ಮತ್ತು ದಿಲ್ಲಿಯಲ್ಲಿರೋ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೀವಿ. ರಷ್ಯಾದ ಅಧಿಕಾರಿಗಳು ಇಂಥ ಕೆಲಸವನ್ನ ಸ್ಟಾಪ್ ಮಾಡಬೇಕು ಮತ್ತು ಭಾರತೀಯ ಪ್ರಜೆಗಳನ್ನ ರಿಲೀಸ್ ಮಾಡಿ ಭಾರತಕ್ಕೆ ವಾಪಸ್ ಕಳಿಸಬೇಕು.
ನಾವಿದನ್ನ ಒತ್ತಾಯ ಮಾಡ್ತೀವಿ ಅಂತ ಹೇಳಿದೆ ಭಾರತದ ವಿದೇಶಾಂಗ ಇಲಾಖೆ. ಜೊತೆಗೆ ಸಂಕಷ್ಟಕ್ಕೊಳಗಾಗಿರುವ ಭಾರತೀಯ ಪ್ರಜೆಗಳ ಕುಟುಂಬಗಳ ಜೊತೆ ನಾವು ಕಾಂಟ್ಯಾಕ್ಟ್ ನಲ್ಲಿದ್ದೀವಿ ಅಂತಲೂ ಜೈಸ್ವಾಲ್ ಹೇಳಿದ್ದಾರೆ. ಇನ್ನು ಭಾರತದ ವಿರುದ್ಧ ಮಾತನಾಡಿದ್ದ ಸ್ವಿಟ್ಜರ್ಲೆಂಡ್ಗೆ ವಿಶ್ವಸಂಸ್ಥೆಯಲ್ಲೇ ಭಾರತ ಕಪಾಲ ಮೋಕ್ಷ ಮಾಡಿದೆ. ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ UNHRCನ ಮೀಟಿಂಗ್ನಲ್ಲಿ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಿ ಅಂತ ಸ್ವಿಟ್ಜರ್ಲೆಂಡ್ ಭಾರತಕ್ಕೆ ಸಲಹೆ ಕೊಟ್ಟಿತ್ತು. ಇದಕ್ಕೆ ಭಾರತದ ರಾಯಭಾರಿ ಕ್ಷಿತಿಜ್ ತ್ಯಾಗಿ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲು ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಮ ನೆಲದಲ್ಲೇ ಜನಾಂಗೀಯ ದ್ವೇಷ ತುಂಬಿ ತುಳುಕ್ತಾ ಇದೆ, ವ್ಯವಸ್ಥಿತವಾಗಿ ತಾರತಮ್ಯ ಮಾಡ್ತಾ ಇದ್ದೀರಾ, ಬೇರೆ ದೇಶದವರೊಂದಿಗೆ ಬೆರೆಯೋಕ್ಕೂ ನಿಮ್ಮ ಮನಸ್ಸುಗಳು ಸಿದ್ಧ ಇಲ್ಲ. ಹೀಗಿರುವಾಗ ನೀವು ಭಾರತಕ್ಕೆ ಪಾಠ ಮಾಡೋಕೆಲ್ಲ ಬರಬೇಡಿ, ಮೊದಲು ನಿಮ್ದು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಏನು ಇದೇ ವೇದಿಕೆಗಳಲ್ಲಿ ಪಾಕ್ ಕೂಡ ಚೀಮಾರಿ ಹಾಕಿಸ್ಕೊಂಡಿದೆ. ಕಾಶ್ಮೀರ ಅಲ್ಪಸಂಖ್ಯಾತರು ಅಂತಿದ್ದ ಪಾಕಿಸ್ತಾನಕ್ಕೆ ತ್ಯಾಗಿ ನಿಮ್ದು ಫೇಲ್ಡ್ ಸ್ಟೇಟ್ ಅಂತ ಒಂದು ಲೈನ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಉಗ್ರಗಾಮಿಗಳಿಗೆ ಬೆಂಬಲ ಕೊಡೋರು ಮತ್ತು ಅವ್ರದೇ ನೆಲದಲ್ಲಿ ಅಲ್ಪಸಂಖ್ಯಾತರಿಗೆ ಕಿರುಕುಳ ಕೊಡೋ ಜನ ನೀವೇನು ಪಾಠ ಮಾಡೋದು, ನಿಮ್ಮಿಂದ ಕಲಿಯೋದೇನು ನಮಗಿಲ್ಲ, ಪಾಠ ಮಾಡೋ ಅರ್ಹತೆನೂ ನಿಮಗಿಲ್ಲ. ಈಗ ಆಲ್ರೆಡಿ ಮಾನವ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ಅರ್ಹತೆ ಕಳ್ಕೊಂಡ್ಬಿಟ್ಟಿದ್ದೀರಿ ನೀವು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ಪುನರುಚ್ಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಏನು ಮುನೀರನ ಕಸದ ಲಾರಿ ಹೇಳಿಕೆ ಅಥವಾ ಡಂಪ್ ಟ್ರಕ್, ಜಲ್ಲಿ ಕಲ್ಲು ತುಂಬಿದ ಟ್ರಕ್ ಥರ ನಾವು ಭಾರತ ಮರ್ಸಿಡೀಸ್ ಥರ ಗುದ್ದಾಗ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ನಲ್ಲ, ನಾಚಿಕೆ ಬಿಟ್ಟು ಮುನೀರ ಅದನ್ನು ಉಲ್ಲೇಖ ಮಾಡಿದ್ದಾರೆ. ವಿಶ್ವಸಂಸ್ಥೆ ವೇದಿಕೆಗಳಲ್ಲಿ ಪ್ರೊಪಗ್ಯಾಂಡಾ ಹರಡುವ ಮೂಲಕ ಇಂಥ ವೇದಿಕೆಗಳನ್ನು ಗಲೀಜು ಮಾಡ್ತಿದ್ದಾರೆ. ಅವರ ಲೀಡರ್ಗಳೇ ಅವರ ದೇಶವನ್ನ ಡಂಪ್ ಟ್ರಕ್ಗೆ ಕಂಪೇರ್ ಮಾಡ್ತಿದ್ದಾರೆ. ಇನ್ನೇನಿದೆ ಅವ್ರ ಹತ್ರ ತಿಳ್ಕೊಳ್ಳೋದು, ಅವ್ರ ಹಣೆ ಬರ ಏನಿರುತ್ತೆ ಅಂತ ಇಲ್ಲೇ ಅರ್ಥ ಆಗುತ್ತಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಭಾರತ ಬಾಂಗ್ಲಾ ಗಡಿಯಲ್ಲಿ BSF ದೊಡ್ಡ ಕಾರ್ಯಾಚರಣೆ ಮಾಡಿದೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದ 5 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದಿದೆ. ಭಾರತ ಮೂಲದ ಕಳ್ಳ ಸಾಗಾಣಿಕೆದಾರನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ಈ ಕಾರ್ಯಾಚರಣೆಯಾಗಿದೆ. ಈ ಕಾರ್ಯಾಚರಣೆ ಬೆನ್ನಲ್ಲೇ ಮತ್ತೊಬ್ಬನನ್ನ ಕೂಡ ಅರೆಸ್ಟ್ ಮಾಡಲಾಗಿದ್ದು ಆತನ ಬಳಿ ಇದ್ದ 55 ಲಕ್ಷ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಪಶ್ಚಿಮ ಬಂಗಾಳದ ನಾರ್ತ್ 24 ಪರಗಣ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ವಿಚಾರಣೆ ನಡೀತಾ ಇದೆ. ಏನೋ ಇಂಡೋನೇಷ್ಯಾದಲ್ಲಿ ಧಾರಾಕಾರ ಮಳೆ ಸುರಿದು ಹಠಾತ್ ಪ್ರವಾಹ ಉಂಟಾಗಿದೆ. ಪರಿಣಾಮ 15 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 10 ಮಂದಿ ಕಾಣೆಯಾಗಿದ್ದಾರೆ. ಇಂಡೋನೇಷ್ಯಾದ ಬಾಲಿ ಮತ್ತು ಪೂರ್ವ ನುಸಾ ತೆಂಗ್ರಾ ಅನ್ನೋ ಪ್ರದೇಶದಲ್ಲಿ ಮಳೆ ಸುರಿದು ಈ ಅನಾಹುತ ಆಗಿದೆ. ಏಷ್ಯಾ ಕಪ್ನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿರುದ್ಧ ಭಾರತ ಗೆದ್ದಿದೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಶುರುವಾಗಿದ್ದ ಮ್ಯಾಚ್ನಲ್ಲಿ ಟಾಸ್ ಗೆದ್ದ ಭಾರತ ಬೌಲಿಂಗ್ ತಗೊಳ್ತು. ಬ್ಯಾಟಿಂಗ್ ಶುರು ಮಾಡಿದ UAE 13.1 ಓವರ್ಗಳಲ್ಲಿ ಆಲ್ ಔಟ್ ಆಯಿತು. 57 ರನ್ ಅಷ್ಟೇ ಗಳಿಸ್ತು. ಏನು ಭಾರತ ಈ ಈಸಿ ಟಾರ್ಗೆಟ್ ಅನ್ನ 4.3 ಓವರ್ಗಳಲ್ಲಿ 1 ವಿಕೆಟ್ ಕಳ್ಕೊಂಡು ಹೊಡೆದು ಬಿಸಾಕ್ತು. 9 ವಿಕೆಟ್ಗಳ ಭಾರಿ ಗೆಲುವನ್ನ ದಾಖಲಿಸಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.